ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಊರಿನ ಪರಿಚಯ ನಿಮಗೆ ಮಾಡಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ನಾನು ಬಸ್ಸನ್ನು ಇಳಿದು ಇವತ್ತು ನಾನು ಮಡಕ್ಷಿರದಲ್ಲಿ ಇಳಿದಿದ್ದೀನಿ. ಇಲ್ಲಿಂದ ನಾನು ನನ್ನ ದೊಡ್ಡಮ್ಮನ ಊರಿಗೆ ಅಂದರೆ ಮೋಪುರಗುಂಡಿಗೆ ಇಲ್ಲಿ ಆಟೋದಲ್ಲಿ ಹೋಗಬೇಕು. 2-3 ಆಟೋ ಕೇಳಿದೆ, ಸಿಕ್ಕಿಲ್ಲ. ನಂತರ ಆಟೋದಲ್ಲಿ ಹತ್ತಿ ನಾನು ಮೋಪುರಗುಂಡಲ್ಲಿ ಇಳಿದೆ. ಮೋಪುರಗುಂಡು ಗೇಟಿಂದ ನಮ್ಮ ದೊಡ್ಡಪ್ಪ ಬಂದರು. ಹಾಗೆ ನನ್ನ ದೊಡ್ಡಪ್ಪನ ಗಾಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ದೊಡ್ಡಮ್ಮನ ಮನೆಗೆ. ಹಾಗೆ ನಾನು ನನ್ನ ಅಕ್ಕನ ಮಗನ ನೋಡಬೇಕಾಗಿತ್ತು. ಅವನ್ನ ನೋಡಿರಲಿಲ್ಲ, ಅವರು ಇಲ್ಲೇ ಇರೋದು. ಅದಕ್ಕೆ ಅವನ್ನ ನೋಡಲಿಕ್ಕೋಸ್ಕರ ನಾನು ಬಂದೆ. ಹಾಗೆ ನನ್ನ ಅಣ್ಣನ ಮಗನ್ನು ನೋಡಬೇಕಾಗಿತ್ತು. ಹಂಗಾಗಿ ನಾನು ಅವ್ರನ್ನ ನೋಡಲಿಕ್ಕೋಸ್ಕರ ಬಂದೆ. ನೋಡಿ, ಊರಿಂದು ವಾತಾವರಣ ಈ ರೀತಿ ಇರುತ್ತೆ. ಅದು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ವಿಡಿಯೋನ ನಾನು ಮಾಡಿದ್ದು. ಹಾಗೆ ನನ್ನ ಊರಿನ ಪರಿಚಯ ನಿಮಗೂ ಆಗಲಿ ಅಂತ ಈ ವಿಡಿಯೋ ಮಾಡಲಿಕ್ಕೆ ಕಾರಣ. ಇನ್ನೇನು ಸ್ವಲ್ಪ ದೂರದಲ್ಲಿ ಇದೆ, ಬಂದ್ಬಿಡುತ್ತೆ ಮನೆ. ಇದು ನೋಡಿ, ವಾಲ್ಮೀಕಿ ಇಲ್ಲೆಲ್ಲ ಸುತ್ತಲೂ ಈ ಥರ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ನಮ್ಮ ಮನೆ. ಹೋಗ್ತಾ ಇದ್ದೀವಿ, ಇನ್ನೇನು ಎಂಟ್ರೆನ್ಸ್ ಬಂದ್ವಿ ನೋಡಿ. ಸುತ್ತಲೂ ಈ ರೀತಿ ಕಾಣಿಸುತ್ತೆ ನಿಮಗೆ. ಈ ರೀತಿ ಎಲ್ಲ ಈ ರೀತಿ ನೀವು ನೋಡ್ಬೋದು. ಬನ್ನಿ, ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಹಾಲ್ ರೂಮು ನೋಡಿ. ಇಲ್ಲೆಲ್ಲ ನಾವು ದೇವರ ಫೋಟೋಗಳನ್ನು ಇಟ್ಟಿದ್ದೀವಿ. ಇಲ್ಲಿ ಹಾಗೆ ನಮ್ಮ ಫೋಟೋಸ್. ಇದು ಇನ್ನೊಂದು ರೂಮು. ಅದು ಇನ್ನೊಂದು ರೂಮಲ್ಲಿ ನನ್ನ ಅಕ್ಕನ ಮಗ ಇದ್ದಾನೆ. ಅದನ್ನು ರಿವೀಲ್ ಮಾಡಲ್ಲ. ನಂತರ ಅವನ್ನ ನೋಡಿದ ನಂತರ ನನ್ನ ಅಣ್ಣನ ಮಗನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರದ್ದು ಒಂದೇ ಊರು, ಆದರೆ ಮನೆ ಮಾತ್ರ ಒಂದು ಸ್ವಲ್ಪ ದೂರದಲ್ಲಿದೆ. ಅಷ್ಟೇನು ದೂರ ಅಲ್ಲ, ಒಂದು ಸ್ವಲ್ಪ ದೂರ ಹೋಗಬೇಕು. ಅವನು ನೋಡಿ ಸುಮಾರು ದಿನ ಆಗಿತ್ತು. ಅವನ್ನ ಎತ್ಕೊಂಡಿರಲಿಲ್ಲ, ಎತ್ಕೊಬೇಕು ಅಂತ ಆಸೆ ಆಗ್ತಿತ್ತು. ಅದಕ್ಕೆ ಅವನ್ನ ನೋಡಿ ಮಾತಾಡಿಸ್ಕೊಂಡು ಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ. ರೋಡು ಅಂದರೆ ಊರ ಸೈಡು ರೋಡ್ ಹೇಗಿರುತ್ತೆ ಅಂತ ಗೊತ್ತಲ್ಲ, ಅಲ್ಲೆಲ್ಲ ಈ ರೀತಿಯೇ ಇರೋದು. ರೋಡಲ್ಲ ಅಂದರೆ ಚಿಕ್ಕ ಒಂದು ಇದು ಅಷ್ಟೆ. ಅದು ಅವನು ಗುಂಡ ಏನು ಮಾಡ್ತಿರ್ತಾನೋ ಏನೋ, ಗುಂಡುಗೈದಾನೆ ಅವನು. ಏನು ಮಲಗಿದಾನೋ ಎದ್ದಿದ್ದಾನೋ ಅಂತ. ಅವನು ಚೆನ್ನಾಗಿ ಆಟಾಡ್ತಾನೆ. ಅದಕ್ಕೆ ಅವನ ಜೊತೆ ತುಂಬ ಖುಷಿಯಾಗುತ್ತೆ. ಅವನು ನನ್ನೇ ನೋಡ್ತಾ ಇದ್ದ. ಎಷ್ಟು ಕ್ಯೂಟಾಗಿದ್ದೆ ಗೊತ್ತಾ. ಇನ್ನೇನು ಒಂದು ಸ್ವಲ್ಪ ದೂರದಲ್ಲಿದೆ. ಬಟ್ ಅವನದು ಫೋಟೋ ವಿಡಿಯೋ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನು ಚಿಕ್ಕವರು ಅಂತ. ಏನು ಮಾಡ್ತಾ ಇದ್ದಾನೋ ಎದ್ದಿದ್ದಾನೋ ಅಂತ ಹೋದೆ, ಆದರೆ ಅವನು ಮಲಗಿಬಿಟ್ಟಿದ್ದ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಎದ್ದ. ಆಮೇಲೆ ಚೆನ್ನಾಗಿ ಆಟಾಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಬಂದ್ವಿ. ಈಗ ನಾನು ನಮ್ಮ ಊರಿಗೆ ಹೋಗಬೇಕು ಅಂತ ನಾವು ಮನೆಯಿಂದ ತೋಟಕ್ಕೆ ಬಂದ್ವಿ. ಯಾಕಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ. ನೋಡಿ, ಈ ರೀತಿ ನಮ್ಮ ತೋಟ ಅಂದರೆ ಅಡಿಕೆ ತೋಟ. ಅಲ್ಲಿ ಜಾಸ್ತಿ ಅಡಿಕೆ ಹಾಕಿರೋದು.
ಹಾಗೆ ಇಲ್ಲಿ ಹಬ್ಬಕ್ಕೋಸ್ಕರ ಬಾಳೆ ಎಲೆ ಬೇಕು ಅಂತ ಬಾಳೆ ಎಲೆನ ನಮ್ಮ ದೊಡ್ಡಪ್ಪ ಕಟ್ ಮಾಡ್ತಾ ಇದ್ದಾರೆ. ತೋಟದಲ್ಲಿ ಏನೇನು ಹಾಕಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಬಾಳೆ ಇದನ್ನು ಹಾಕಿದ್ದಾರೆ. ಹಾಗೆ ನುಗ್ಗೆ ಮರ, ಅಂದರೆ ನುಗ್ಗೆ ಒಂದು ಸ್ವಲ್ಪ ಮನೆಗೆ ಏನಕ್ಕನ ಬೇಕಾಗುತ್ತಲ್ವ, ನುಗ್ಗೆ ಸೊಪ್ಪು ಅದೆಲ್ಲ, ಅದಕ್ಕೆ ನುಗ್ಗೆ ಸೊಪ್ಪು ಗಿಡ ಹಾಕಿದ್ದಾರೆ. ನೋಡಿ, ಇದು ನಮ್ಮ ತೋಟ. ನೋಡಿ ಎಲ್ಲ ಈ ರೀತಿ ಬಾಳೆ ಇದೆಲ್ಲ ಹಾಕಿದ್ದಾರೆ. ಇಲ್ಲಿ ಪುಟ್ಟದಿದೆ, ತೋರಿಸ್ತೀನಿ ಬನ್ನಿ ನೋಡಿ. ಸೋ ಕ್ಯೂಟ್ ಅಲ್ವಾ? ತೋಟದಲ್ಲಿ ಒಂಥರ ಚೆನ್ನಾಗಿರುತ್ತಲ್ವಾ ಎಲ್ಲ, ಅಂದರೆ ಒಳ್ಳೆ ಗ್ರೀನ್ ಥರ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಲೆ ಬಳ್ಳಿ ಹಾಕಿದ್ದಾರೆ, ಅದಕ್ಕೆ ಹಂಗೆ ಹಬ್ಸಿದ್ದಾರೆ. ನಮ್ಮ ದೊಡ್ಡಮ್ಮಗಂತೂ ಹಬ್ಬ, ಯಾಕಂದರೆ ಅವರು ಎಲೆ ಅಡಿಕೆ ಹಾಕ್ಕೊತಾರೆ, ಹಂಗಾಗಿ. ಆಮೇಲೆ ನಾವು ನಮ್ಮ ಊರಿಗೆ ಹೋಗ್ಬೇಕು ಅಂತ ನಾವು ಊರಿಗೆ ಹೋಗ್ತಾ ಇದ್ವಿ. ಫುಲ್ಲು ಒಂದೇ ದಿನದಲ್ಲಿ ಫುಲ್ಲು ಜರ್ನಿ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರೀ ಜರ್ನಿನೇ ಆಯಿತು ನಂದು. ನೋಡಿ ಅಲ್ಲಿ ಈ ರೀತಿ, ಅದು ರೋಡ್ ಬೇರೆ ಸರಿ ಇರಲಿಲ್ಲ, ಮಳೆ ಬೇರೆ ಬಂದಿತ್ತು, ಹಂಗಾಗಿ ರೋಡ್ ಸರಿ ಇಲ್ಲ ಅಲ್ಲಿ. ನೋಡಿ, ಇದೇ ನನ್ನ ಜರ್ನಿ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.